ಕೊರಗಜ್ಜ ಅನ್ನೋದು ತುಳುನಾಡ ಜನರ ನಂಬಿಕೆ. ಹೆದರಿಕೆ, ಕಳ್ಳತನ, ಅನಾರೋಗ್ಯ ಹೀಗೆ ಏನೇ ಕಷ್ಟ ಬಂದ್ರೂ ದೇವರೊಂದಿಗೆ ಒಮ್ಮೆ ನೆನಪಿಗೆ ಬರುವವರೇ ಕೊರಗಜ್ಜ. ಯಾಕಂದ್ರೆ ಭಕ್ತಿಯಿಂದ ಕೊರಗಜ್ಜನನ್ನ ನೆನಪಿಸಿಕೊಂಡವರಿಗೆ ಎಂದಿಗೂ ಮೋಸವಾಗಿಲ್ಲ. ಹಾಗಾಗಿ ಕೊರಗಜ್ಜ ಎಂಬುವುದು ಮಂಗಳೂರು, ಉಡುಪಿ ಜನರ ನಂಬಿಕೆಗೆ ಮತ್ತೊಂದು ಹೆಸರು. ಆದರೆ ಕೊರಗಜ್ಜನ ಮೇಲೆ ಇರುವ ಭಕ್ತಿ ಬರೀ ಮಂಗಳೂರು, ಉಡುಪಿ ಜನರಿಗಷ್ಟೇ ಅಲ್ಲ, ಬದಲಾಗಿ ಇದು ಹಲವು ಕಡೆ ಹಬ್ಬಿದೆ. ಇದಕ್ಕೆ ಉದಾಹರಣೆ ಅಂದ್ರೆ ಬಾಲಿವುಡ್ ನಟಿ ಕತ್ರಿನಾ ಕೈಫ್ ಮೊನ್ನೆಯಷ್ಟೇ ಕ್ರಿಕೆಟಿಗ KL ರಾಹುಲ್ ಮತ್ತು ಅತಿಯಾ ಶೆಟ್ಟಿ ಜೊತೆ ಬಂದು ಕೊರಗಜ್ಜನ ದರ್ಶನ ಮಾಡಿ ಕೋಲಾದಲ್ಲಿ ಭಾಗವಹಿಸಿದ್ರು. ಆಕೆ ನಮ್ಮ ದೇಶದವಳು ಅಲ್ಲ, ವಿದೇಶಿ ಪ್ರಜೆ. ಆಕೆ ಬಾಲಿವುಡ್ಗೆ ಬಂದು 20 ವರ್ಷವಾಗಿರಬೇಕು. ಇದೀಗ ಭಾರತೀಯ ನಟನನ್ನ ವಿವಾಹವಾಗಿ ಇಲ್ಲಿನ ಸೊಸೆಯಾಗಿದ್ದಾಳೆ. ಇಂತಹ ಹೆಣ್ಣು ಮಗಳು ಮಂಗಳೂರಿನ ಕುತ್ತಾರಿಗೆ ಬಂದು ಕೊರಗಜ್ಜನ ಕೋಲಾದಲ್ಲಿ ಭಾಗವಹಿಸಿದ್ದಾಳೆ. ಊರಿಗೆ ಹಿಂದುತ್ವಕ್ಕೆ ಸಂಬಂಧವೇ ಇಲ್ಲದ ಓರ್ವ ಮುಸ್ಲಿಂ ಮಹಿಳೆಯನ್ನ ಇಲ್ಲಿವರೆಗೆ ಕರೆತಂದ ಕೊರಗಜ್ಜನ ಶಕ್ತಿ ಅದೆಂತದ್ದು ಅಂತ ನೀವೇ ಅಂದಾಜಿಸಿ. ಅದೇ ರೀತಿ ಮಂಗಳೂರಿನ ಎಷ್ಟೋ ಜನ ಮುಸ್ಲಿಮರು ಕೊರಗಜ್ಜನನ್ನ ನಂಬುತ್ತಾರೆ, ಕೋಲ ಕೊಡುತ್ತಾರೆ ಎಂಬುದು ಇನ್ನೊಂದು ವಿಶೇಷ. ಕೊರಗಜ್ಜ ಎಂದರೆ ಯಾರು? ಕೊರಗಜ್ಜ ಕೊರಗ ತನಿಯ ಎಂದು ಹೇಳುವ ಈ ದೈವ ಶಿವನ ಒಂದು ಅಂಶ. ದೈವಗಳೆಲ್ಲ ಹೇಗೆ ಶಿವಗಣಗಳು, ಅದೇ ರೀತಿ ಕೊರಗಜ್ಜ ಕೂಡ ಶಿವಗಣಗಳಲ್ಲಿ ಓರ್ವ. ಹಾಗಾಗಿಯೇ ಶಿವನ ಬಳಿಕ ಹೇಗೆ ತ್ರಿಶೂಲ ಮತ್ತು ನಾಗವಿದೆಯೋ ಅದೇ ರೀತಿ ಕೊರಗಜ್ಜನ ಬಳಿಯೂ ತ್ರಿಶೂಲ ಮತ್ತು ನಾಗವಿದೆ. ಕೊರಗಜ್ಜನ ಮೂಲ ಸ್ಥಳ ಮಂಗಳೂರಿನ ಕುತ್ತಾರು ಎಂಬ ಸ್ಥಳ. ಇದು ಸ್ವಾಮಿ ಕೊರಗಜ್ಜನ ಮೂಲ ಸ್ಥಳವಾಗಿದೆ. ಇಲ್ಲಿ ಸಾಮಾನ್ಯ ಭಕ್ತರಿಂದ ಹಿಡಿದು ಸೆಲೆಬ್ರಿಟಿಗಳವರೆಗೂ ಎಲ್ಲ ಕೊರಗಜ್ಜ ಭಕ್ತರು ಬಂದು ಕೈ ಮುಗಿದು ಹೋಗ್ತಾರೆ. ಇಲ್ಲಿಗೆ ಬರುವವರು ಮೊದಲು ರಕ್ತೇಶ್ವರಿ ದೇವಿಯ ದರ್ಶನ ಮಾಡ್ತಾರೆ, ಬಳಿಕ ದೈವಗಳ ದರ್ಶನ ಮಾಡಿ ಕೊನೆಗೆ ಕೊರಗಜ್ಜನ ದರ್ಶನ ಮಾಡ್ತಾರೆ. ಹೀಗೆ ಕೊರಗಜ್ಜನನ್ನ ಕಾಣಲು ಹೋಗುವ ಭಕ್ತರು ಬೀಡ, ಚಕ್ಕುಲಿ, ಮದ್ಯ ತೆಗೆದುಕೊಂಡು ಹೋಗಿ ನೈವೇದ್ಯ ಮಾಡ್ತಾರೆ. ಆದರೆ ಇಲ್ಲಿಗೆ ಮದ್ಯ ತೆಗೆದುಕೊಂಡು ಹೋಗಲು ಒಂದು ನಿಯಮವಿದೆ. ಅದೇನೆಂದರೆ ರಕ್ತೇಶ್ವರಿ ಮತ್ತು ದೈವಗಳನ್ನ ನೋಡಲು ಹೋಗುವಾಗ ಮದ್ಯ ತೆಗೆದುಕೊಂಡು ಹೋಗುವಂತಿಲ್ಲ. ಇವರಿಬ್ಬರ ದರ್ಶನ ಪಡೆದ ಬಳಿಕ ನೀವು ಕೊರಗಜ್ಜನನ್ನ ನೋಡಲು ಹೋಗುವಾಗ ಮದ್ಯ, ಬೀಡ, ಚಕ್ಕುಲಿಯನ್ನ ತೆಗೆದುಕೊಂಡು ಹೋಗಬಹುದು. ಇನ್ನು ಕೊರಗಜ್ಜನಿಗೆ ಕಳಿ ಅಂದ್ರೆ ಇಷ್ಟವಾಗಿದ್ದು, ಆದರೆ ಆ ರೀತಿಯ ಮದ್ಯ ಈಗ ಯಾರು ತಯಾರಿಸದ ಕಾರಣ ಪ್ಯಾಕ್ ಮಾಡಿರುವ ಮದ್ಯ ತೆಗೆದುಕೊಂಡು ಹೋಗಿ ಅರ್ಪಿಸ್ತಾರೆ. ಕೊರಗಜ್ಜನ ದೇವಸ್ಥಾನಕ್ಕೆ ಹೋದ್ರೆ ನಿಮಗೆ ಅಲ್ಲಿ ಗಂಧ ನೀಡಲಾಗ್ತದೆ. ಕೆಲವೆಡೆ ಕಪ್ಪು ಗಂಧ, ಇನ್ನು ಕೆಲವೆಡೆ ಬಿಳಿ ಗಂಧವನ್ನ ನೀಡಲಾಗ್ತದೆ. ನೀವು ಇದನ್ನ ಹಚ್ಚಿಕೊಳ್ಳುವುದಲ್ಲದೆ ಮನೆಗೆ ತೆಗೆದುಕೊಂಡು ಹೋಗಿ ಅದನ್ನ ಬಳಸಬಹುದು. ಮನೆ ಮಕ್ಕಳು ಅನಾರೋಗ್ಯಕ್ಕೀಡಾಗಿದ್ದಾಗ, ಮುಖ್ಯವಾದ ಕೆಲಸಕ್ಕೆ ಹೋಗುವಾಗ, ಸಂದರ್ಶನಕ್ಕೆ ಹೋಗುವಾಗ, ಯಾರಾದ್ರೂ ಊಟಕ್ಕೆ ಆಮಂತ್ರಿಸಿದಾಗ, ಅಂತವರ ಮನೆಗೆ ಹೋಗುವಾಗ ನೀವು ಆ ಗಂಧವನ್ನ ಹಚ್ಚಿಕೊಂಡು ಹೋದ್ರೆ ದುಷ್ಟ ಶಕ್ತಿಗಳು ನಿಮ್ಮ ಬಳಿ ಸುಳಿಯೋದಿಲ್ಲ. ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಪಬ್ಲಿಕ್ ನ್ಯೂಸ್ 24x7. ಇದು ಸತ್ಯದ ಧ್ವನಿ.